ಸರಿ ಹೊಸ ತೊಟ್ಲು ಅಲ್ಲಿ ಬೇಕಂದ್ರೆ ಆರ್ಡರ್ ಮಾಡಿ ಎಲ್ಲ ಬಂಗಾರ ಉಪ್ಪಿಟ್ಕೊಬತ್ತೆ ಪ್ಯಾಕ್ ಮಾಡೋದಾ ನಿನ್ನ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋದಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸಂಡೇ, ಸೊ ಸಂಡೇ ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಏನೆಲ್ಲ ಮಾಡಿದೆ ಸಂಡೇ ಅಂತ. ಬನ್ನಿ ಇವತ್ತು ಸಲ ಹೇಗೆ ಹೋಗ್ತದೆ ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸದಾಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತು ಸಲ ಹೇಗೆ ಹೋಗ್ತದೆ ನೋಡುವ. ಇವತ್ತು ಬೆಳಗ್ಗೆನೇ ಮೇಲ್ಗಡೆ ಅಂದರೆ ಟೆರೆಸ್ ಮೇಲೆ ಒಂದು ಗಾರ್ಡನ್ ಏರಿಯಾ ಅಂತ ಮಾಡ್ಕೊಂಡಿದ್ವಿ. ಅದನ್ನು ಮಾಡಿಸೋಣ ಅಂಥೇಳಿ ಎಲ್ಲ ತಯಾರಿನ ಮಾಡ್ಕೊಡ್ತಾ ಇದ್ದೀವಿ. ನೋಡ್ಬೋದು, ಇದು ಪ್ಲೇನ್ ಇಟ್ಕೊಂಡಿದ್ದೆ ಈ ವಾಲು. ಬಾಕಿ ಕಡೆ ಅಂದರೆ ಫುಲ್ ಸುತ್ತೂ ಬಂದುಬಿಟ್ಟು ಈ ಥರ ಜಾಲರಿಯಲ್ಲಿ ಮಾಡಿಸಿರುವಂಥದ್ದು. ಅದನ್ನು ಇವತ್ತು ಫುಲ್ ಮಾಡಿಸುವ, ಒಂದು ಗಾಡಿಗೆ ಮಾಡಿಸೋಣ ಅಂಥೇಳಿ ಸುಮಾರು ದಿವಸ ಆಗೋಯಿತು ಹಾಗೆ ಮಾಡಿಟ್ಟು ಅಂಥೇಳಿ ರೆಡಿ ಮಾಡ್ತಾಯಿದ್ವಿ. ಹಾಗಾಗಿ ಬಂದಿದ್ದರು. ಇಲ್ಲಿ ಅಂದರೆ ಒಂದು ವಾಲಿಗೆ ಫುಲ್ ಗ್ರೀನ್ ಮ್ಯಾಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಗ್ರೀನ್ ಮ್ಯಾಟ್ ತರಿಸಿದ್ವಿ, ಅದನ್ನು ಕಟ್ಟಿಂಗ್ ಮಾಡಿ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಇವರು ನಮ್ಮೂರವರೇ, ಅವರು ಮತ್ತು ನಮ್ಮ ಮನೆಯವರು ಸೇರಿಕೊಂಡು ಮಾಡ್ತಾಯಿದ್ದಾರೆ. ಹಾಗೆ ನಾವೆಲ್ಲರೂ ಮೇಲೆ ಇದ್ವಲ್ಲ, ಹಾಗೆ ಭೀಮನು ಕೂಡ ಮೇಲೆ ಬಂದ. ಇಲ್ಲಿ ಫಾಟ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಮ್ಮನೆಯವರು ಪಾಪ ಫುಲ್ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಇದನ್ನ ಕಟಿಂಗ್ ಮಾಡಿ ಫಿಕ್ಸ್ ಮಾಡಲಿಕ್ಕೆಲ್ಲ ಸುಮಾರು ಟೈಮ್ ಬೇಕಾಗ್ತದೆ, ಮತ್ತು ಅದು ನೀಟಾಗಿ ಮಾಡಬೇಕಲ್ಲ, ಹೆಂಗೆ ಬೇಕಂದ್ರೆ ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸರಿ ಹೊಸ ತೊಟ್ಲು ಅಲ್ಲಿ ಬೇಕಂದ್ರೆ ಆರ್ಡರ್ ಮಾಡಿ ಎಲ್ಲ ಬಂಗಾರ ಉಪ್ಪಿಟ್ಕೊಬತ್ತೆ ಪ್ಯಾಕ್ ಮಾಡೋದಾ ನಿನ್ನ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋದಾ? ಬೆಂಗಳೂರಿಗೆ ಹೊಂಟಾರೆ ಮುಟ್ಟಿಲ್ ಕುತ್ಕೊಂಡು. ಸಂಡೇ ಆಗಿರೋದ್ರಿಂದ ಮನೆಯಲ್ಲೇ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರಿಗೆ. ಅಂದರೆ ಬೇರೆ ದಿವಸಗಳಲ್ಲಿ ನಾವು ಶಾಪಿಗೆ ಹೋಗಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸಂಡೇ ಆಗಿದ್ದರಿಂದ ನಮಗೆ ಈಸಿಯಾಗಿ ಮಾಡ್ಕೋಬೋದು ಮನೇಲೇ ಇರೋದ್ರಿಂದ ಅಂಥೇಳಿ ಇವತ್ತು ಈ ಕೆಲಸ ಮಾಡ್ಕೊಳ್ವಾ ಅಂಥೇಳಿ ಫಿಕ್ಸ್ ಮಾಡ್ಕೊಂಡಿದ್ದೆ. ನೋಡ್ಬೋದು, ಇಲ್ಲಿ ಗಿಡಗಳನ್ನ ರೆಡಿ ಇಟ್ಕೊಂಡಿದ್ದೆ ನೋಡಿ. ಈ ಥರ ಎಲ್ಲ ಫಾಟಿಗೆ ಹಾಕಿ 2 ದಿವಸದಿಂದ ಪಾಪ ನೀರು ಹಾಕೋದು ಇಡೋದು ಇದನ್ನೇ ಮಾಡ್ತಾಯಿದ್ದೀವಿ. ಎಷ್ಟು ಗಿಡ ರೆಡಿ ಉಂಟು, ಹ್ಯಾಂಗಿಂಗ್ ಫಾಟು ಅವೆಲ್ಲ. ಇನ್ನೂ ಸ್ವಲ್ಪ ಫಾಟ್ಗಳಿದೆ ಹಾಕೋದು. ಇಲ್ಲಿ ನೋಡಿ, ಇಲ್ಲಿ ಸಖತ್ ಹೂ ಬಿಟ್ಕೊಂಡು ಉಂಟು. ಇದು ಮೇಲಿಟ್ಟು ಸುಮಾರು ದಿನ ಆಯಿತು. ಇಲ್ಲೊಂದು ಅಲ್ಲೊಂದು ಇಟ್ಟಿದ್ದೆ. ಇದನ್ನೆಲ್ಲ ಸೆಟ್ ಮಾಡಬೇಕು. ಸೆಟ್ ಮಾಡಿದ್ಮೇಲೆ ಇದ್ರದ್ದು ಲಾಗ್ ಮಾಡಿ ತೋರಿಸ್ತೇನೆ ನಿಮ್ಗೆ ಹೆಂಗೆ ಬಂದಿದೆ ಅಂತೇಳಿ. ಇಲ್ಲಿ ನೋಡಿ, ಪಾಪ ನಮ್ಮನೆಯವರು ಫುಲ್ ಹೆಲ್ಪ್ ಗಾರ್ಡನ್ ಮಾಡಲಿಕ್ಕೆ ಅಲ್ಲ ಚಿನ್ನ. ಸರಿ ಎಂತ ಮಾಡ್ತಿದ್ದೆ? ಸರಿ ಎಂತ ಮಾಡ್ತಿದ್ದೆ? ಡೋರ್ ಹಾಕೋದು ತೆಗೆದು. ನಾನು ಒಂದಿಷ್ಟು ಫಾಟ್ಗಳಿಗೆ ಸ್ಟ್ಯಾಂಡ್ಗಳು ತರಿಸಿದ್ದೆ ಆನ್ಲೈನಲ್ಲಿ. ನೋಡಿ ಈ ಥರ ತೋರಿಸ್ತೆ. ಇಲ್ಲಿ ನೋಡಿ ಎಷ್ಟು ಮಸ್ತಿದೆ ಈ ಸ್ಟ್ಯಾಂಡ್ ಅಂದರೆ. ಒಂದು ಸ್ಟ್ಯಾಂಡ್ ಮೇಲೆ 3 ಫಾಟ್ಗಳನ್ನ ಇಡ್ಬೋದು. ವೆಯ್ಟು ಅಷ್ಟೇ 50 kg ತನಕನೂ ಇಡ್ಬೋದು. ಇದು ಅಷ್ಟೇ 25 ಪೀಸ್ಗಳನ್ನ ಸಿಕ್ಕಿದೆ ನನಗೆ. ನೋಡಿದೆ, ಸಿಂಗಲ್ ಫಾಟ್ಗಳು ಇಡೋಕ್ಕೆ ಚೆಂದ ಅನ್ನಿಸ್ತದೆ. ಇದು ಈ ಥರ ಶೆಲ್ಫ್ ಸ್ಟ್ಯಾಂಡ್, 3 ಶೆಲ್ಫ್ ಇದೆ. ಇಲ್ಲಿ ಸಿಂಗಲ್ ಇಡ್ಬೋದು, ಇಲ್ಲೂ ಅಷ್ಟೇ ಸಣ್ಣ ಸಣ್ಣ ಗಿಡ ಆದರೆ 3 ಗಿಡ ಇಡ್ಬೋದು, ಇಲ್ಲಿ 4 ಗಿಡ ಇಡ್ಬೋದು. ಇಲ್ಲೂ ಅಷ್ಟೇ 2 ಇಡ್ಬೋದು ಅಂತ ಕೊಟ್ಟಿದ್ದಾರೆ. ಬಟ್ ಒಂದಕ್ಕೆ ಚೆನ್ನಾಗಿ ಕಾಣಿಸ್ತದೆ, ಅದೇ ಚೆಂದ ಉಂಟು, ಕ್ವಾಲಿಟಿ ಇದೆ. ನಿಮಗೆ ಬೇಕಂದರೆ ಹೇಳಿ, ನಾನು ಲಿಂಕ್ ಹಾಕ್ತೀನಿ. ಈ ರೂಮೆಲ್ಲ ಫುಲ್ ಮೆಸ್ಸಿ ಆಗಿದೆ. ಇದೆಲ್ಲ ಚರಿದೆ, ತೊಟ್ಲು, ಒಂದು ಹಳೆ ಬಟ್ಟೆ ಇದ್ರದ್ದೆಲ್ಲ. ಇದೊಂದು ಲ್ಯಾಂಪ್ ಇತ್ತಲ್ಲ ನಮ್ಮ ಬೆಡ್ರೂಮಲ್ಲಿ, ಅಲ್ಲಿ ಈಗ ಚರಿದೊಂದು ಕಬೋರ್ಡ್ ಫಿಕ್ಸ್ ಮಾಡಿದ್ದೀವಿ. ಹಾಗಾಗಿ ಇದನ್ನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಇದನ್ನು ಕೂಡ ನಾನು ಗಾರ್ಡನ್ಗೆ ಶಿಫ್ಟ್ ಮಾಡ್ತೇನೆ. ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡ್ತೇನೆ ಅನ್ನೋದನ್ನು ಫುಲ್ಲಾಗಿ ಆಗಿದ್ಮೇಲೆ. ಸರಿ ನೋಡಿ ಕೆಲಸನ, ಗಿಡ ಕಿತ್ತಾಕಿದ್ದ, ಎಷ್ಟು ಕಷ್ಟಪಟ್ಟು ನೆಟ್ಟು ಮಾಡಿದ್ದನ್ನು. ಹಾ ರಾಜ್ಕುಮಾರ ಹಾಗೆಲ್ಲ ಮಾಡ್ತಾರಾ? ಅಜ್ಜಿ ಪಾಪ ನೆಟ್ಕೊ ಬಿಡ, ಮುಟ್ಬೇಡ. ಮಂಕಿ ಬಂತು ನೋಡಲ್ಲಿ.
ಮಂಕಿ. ಇದೇ ಕೆಲಸ ಇವನು ಬಿಟ್ಕೊಂಡ್ರೆ ಮಾಡೋ ಕೆಲಸ ಒಂದೆರಡಲ್ಲ. ಹಾಗಾಗಿ ಇವನ್ನ ಆ ಕಡೆ ಈ ಕಡೆ ಆಟ ಆಡಿಸ್ಕೊಂಡು ನಾವು ಮಾಡೋದು. ಮುಟ್ಬೇಡ ಮಗನೇ, ಬೈತಾರೆ ಅಜ್ಜಿ. ಆಮೇಲೆ ಹೌದು ಅಜ್ಜಿ ಹೈ ಮಾಡ್ತಾರೆ. ಆಮೇಲೆ ಹೋಗಿ ಒಳಗೆ ನಡಿ, ಒಳಗೆ ನಡಿ, ಒಳಗೆ ಚಂದ ಕಾಣಿಸ್ತಾ ಉಂಟಲ್ಲ. ಭೀಮಾ, ಭೀಮನ್ ಕರಿ ಮಗ, ಬರ ಭೀಮಾ, ಬಾಳ ಭೀಮನ ಹತ್ರ ಬರ. ಭೀಮಾ, ಭೀಮಾ ಬಾ, ಬಾ ಇಲ್ಲಿ ಬಾ, ಓಡ್ ಬಾ ಭೀಮನ ಹತ್ರ. ಈಗ ನಮ್ಮ ಮನೆಯಲ್ಲಿ ಗೇರು ಬೀಜ ಸೀಸನ್. ಹಣ್ಣಿ 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 ಬಾ. ಇದು ಮಾವಿನಕಾಯಿ ಬಿಟ್ಟಿತ್ತು, ರಾಶಿನೇ ಬಿಟ್ಟಿತ್ತು. ಆ ಕಡೆ ಸೈಡಿಂದ ಯಾರೊಬ್ಬರು ಕೊಯ್ಕೊಂಡು ಹೋಗ್ಬಿಟ್ರಲ್ಲ ಚಿನ್ನಿದು. ಎಂಥದ್ದಿಲ್ಲ, ಆದರೆ ಹುಳಿ ಮಾವಿನಕಾಯಿ ಇದು, ಹಣ್ಣಿಂದಲ್ಲ. ಸಾರಿಗೆ ಮತ್ತು ತಂಬಳಿಗೆ ಚಟ್ನಿ ಮಾಡಲಿಕ್ಕೆ ಚಲೋ ಆಗ್ತದೆ. ಇವತ್ತು ಮಧ್ಯಾಹ್ನಕ್ಕೆ ತಂಬಳಿ ಮಾಡುವ ಅಂಥೇಳಿ ನಾವು, ಅಲ್ಲ ಮಗ, ಇವತ್ತು ಮಧ್ಯಾಹ್ನ ತಂಬಳಿ ಮಾಡಲಿಕ್ಕೆ ನಾವು. ಹಾಂ ಟಚಿ ಚಾಕು ಎರಡು ತೆಗೀರಿ. ಮತ್ತೆ ಬೇಕಂದರೆ ಚಟ್ನಿ ಗಿಟ್ನಿ ಯಾವಾಗಾರು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯ್ತು ಅಷ್ಟೇ. ಬೆಳೆದಿಟ್ಕೊಯ್ರಿ ಸ್ವಲ್ಪ ನೋಡಿ, ಮೇಲೊಂದು ಬೆಳೆದ ನೋಡಿ ದೊಡ್ಡಕ್ಕೆ. ಹೌದು ಇರಿ ಮಗ, ಹೋಗೋಣ. ಮತ್ತೆ ಎರಡು ಕಾಯಿ ಕೊಯ್ದರು. ಸರಿ ಮಗ, ಬಿಡು ಬಿಡು. ಇಲ್ಲಿ ಇದಿರ್ಬೇಕು ಎಂತೇಳಿ, ಮೊದಲ ಇದು ಎಂತ ಮುಳ್ಳಕ್ಕಿ ಅಥವಾ ಹಂದಿ ತೆಗಿಲಿಕ್ಕೆ ಏನು ತಿನ್ಲಿಕ್ಕಲ್ಲ. ಈ ಬಾಳೆಕಾಯಿ ಬಾಳೆ ಮರದ್ದು ನೋಡಿದೆ, ಬುಡ ತಿನ್ಲಿಕ್ಕೆ ನೋಡಿದೆ. ಒಂದ್ಸಲ ತಿಂದದ್ದು ಮೊಲ ಇರಬೇಕು. ಮೊಲ ಅಲ್ಲ, ಇದು ಕಾಯಿ ತೆಗೆದು ತಿಂದಿದ್ದಲ್ಲ. ಹೌದು ಅದೇ ಅಷ್ಟು ತಿನ್ನೋದು, ಮರದ ಮೇಲೆ ತಿಂದಿದ್ದದು. ಹಾಂ ಅದಿರ್ಬೋದು ಮೇ ಬಿ. ಅಟ್ಲಕಾಯಿ ಬಿಟ್ಟದೆ ನೋಡಿ ಇಲ್ಲಿ, ಇದು ಅಂಟ್ಲಕಾಯಿ ಕಾಣಿಸ್ತಾ ಉಂಟ ನಿಮಗೆ? ನೋಡಿ ಇಲ್ಲ, ಅದೇ ಕಾಣಿಸ್ತದ? ಸರಿ ಹಚ್ಕೊಂಚರ ಹೇಳದ ಗೊಂಚಲದಲ್ಲಿ ಕಾಣಿಸ್ತಿಲ್ಲ, ಕಾಣಿಸಿಲ್ಲ. ಇದೆಂತ ಮರ ಹೇಳಿ? ಅಂಟ್ಲಕಾಯಿ ಮರ. ಇದೇ ಅಂಟ್ಲಕಾಯಿ ಮರ. ಇಸಿ ಓ ಅಲ್ಲಿ ಮೇಲೆ ಉಂಟಲ್ಲ, ನಿಮಗೆ ಕಾಣಿಸ್ಲಿಕ್ಕಿಲ್ಲ. ಇದು ಉಂಟಲ್ಲ, ಇದು ಅಂಟ್ಲಕಾಯಿ ಮರ. ಇದು ಅಂಟ್ಲಕಾಯಿ ಮರ. ಇದು ಪೇರ್ಲೆ ಮರ ನೋಡಿ, ಒಂದು ಕಾಯಿ ಇಲ್ಲ. ಇದು ಪೇರ್ಲೆ ಮರ. ಹಾಂ, ಇದು ಗೇರ್ ಮರ. ಇದು ಇಲ್ಲಡಿ, ವಾವ್, ಇಲ್ಲಿ ಹಣ್ಣು ಬಿಟ್ಟಿದೆ ನೋಡಿ. ತೋರಿಸ್ತೀನಿ ನಿಮಗೆ. ಹಣ್ಣಲ್ಲಿತ್ತು. ಹಾಂ, ಇಲ್ಲಿ ತೆಗಿಬೇಕಷ್ಟೆ. ಒಂದು ದಿವಸ ಮರ ಹತ್ಕೊಂಡೆಲ್ಲ. ಈಗ ಮಾವಿನಕಾಯಿ ಕೊಟ್ಕೊಂಡು ಮನೆಯಲ್ಲೇ ಬಿಟ್ಟಿದ್ದು ಮಾವಿನಕಾಯಿ. ಚೊರಿ ಮಗಳು ತೋಚಿ ಬಂಗಾರ ನೋಡಿ. ನನ್ನ ಚೊರಿ ಮಗಳಿಗೆ ಮಾವಿನಕಾಯಿ ತಂಬಳಿ ಹಾಕಿ ಊಟ ಮಾಡಿಸೋದು ಇವತ್ತು ಮಧ್ಯಾಹ್ನ. ಅಲ್ಲ ಬಂಗಾರ? ಇದು ರೆಡ್ ಕಲರ್, ಅದು ಯೆಲ್ಲೋ ಕಲರು, ಬೇರೆ ಥರದ್ದೇ ಅಂತ. ಹಣ್ಣಿನ ಕಲರ್ ಚೇಂಜ್ ಅಷ್ಟೇ ಉಂಟು. ಅದೆಂತ ಇದು ನೋಡಿ, ಇದು ಭೀಮ ಆಯಿತಾ. ಭೀಮನ ಸಂತಿಗೆ ಮತ್ತೊಂದು ಮರಿ ಭೀಮ ಬಂದು ಸೇರಿದೆ ನಮ್ಮ ಮನೇಲಿ. ಯಾರೋ ಬಿಟ್ಟಾಕಿ ಹೋಗಿದ್ದು, ತೋರಿಸ್ತೀನಿ ನಿಮಗೆ. ಯಾರು ಬಿಟ್ಟಾಕಿ ಹೋಗಿದೆ ಅಂತ ಗೊತ್ತಿಲ್ಲ. ನೋಡಿ, ಏಯ್ ಬಾರ ಇಲ್ಲಿ, ಕೆಂಪ, ನಿನ್ನ ಹೆಸರು ಕೆಂಪ, ಬಾ ಇಲ್ಲಿ ನೋಡಿ. ಪಾಪ ಯಾರೋ ಬಿಟ್ಟಾಕಿ ಹೋಗಿದ್ದಾರೆ. ಭೀಮನೊಟ್ಟಿಗೆ ಒಳ್ಳೆ ಫ್ರೆಂಡ್ ಅದು. ಅದ್ರ ಸಂತಿಗೆ ಊಟ ಎಲ್ಲ ಮಾಡೋದು. ಏಯ್ ಬಾ ಇಲ್ಲಿ. ನಿಮಗೆ ಕರಿಬೇವಿನೆಲ್ಲ ತೋರಿಸ್ತೆ, ಎಷ್ಟು ಚೆನ್ನಾಗಿ ಚಿಗುರದೆ ಕರಿಬೇವು. ಸಣ್ಣ ಸಣ್ಣ ಗಿಡ ಮಾಡಿ ನೋಡಿ. ವಾವ್, ಸೋ ಬ್ಯೂಟಿಫುಲ್ ಅಂತ ಉಂಟಲ್ಲ ರೀಲ್ಸಲ್ಲಿ. ಜಸ್ಟ್ ಲೈಕ್ ಎ ವಾವ್. ನೋಡಿದ್ರ, ಇದೆಲ್ಲ ಬೇಲಿಗೆ ಅಂತೇಳಿ ಅಲ್ಲಿ ಎದುರುಗಡೆ ಮುರಿದಿದ್ದಂತಹ ದಾಸವಾಳ ಗಿಡ ಎಲ್ಲ ಇಲ್ಲಿ ನೆಟ್ಟಿದ್ರು ಆಯಿತಾ. ಇದು ನೋಡಿ, ಎಲ್ಲ ಚಿಗುರ್ಕೊಂಡು ಚಂದ ಹೂ ಬಿಟ್ಟದೆ. ಬೇಲಿಗೂ ಆಯಿತು,
ದೇವರಿಗೆ ಹೂವು ಆಯಿತು. ಹತ್ರ ಇದೆಲ್ಲ ಫುಲ್ ಬೇವಿನ ಮರ, ಕರಿಬೇವು ಕಹಿಬೇವಲ್ಲ. ನೋಡಿ ಇದೆಲ್ಲ ಬಿಟ್ಟು ಅಂತೂ ಮನೆ ಒಂದು ರೌಂಡ್ ಹಾಕಾಯ್ತು. ತೋರಿಸ್ತೀನಿ ನಿಮಗೆ. ನಮ್ಮಲ್ಲಿ ಒಂದು ಬ್ಯೂಟಿಫುಲ್ ಫ್ಲವರ್ ಬಿಟ್ಟದೆ, ಎಷ್ಟು ಸಕ್ಕತ್ ಉಂಟು ಅಲ್ಲಿ ತೋರಿಸ್ತೆ. ಇದು ಪಾಪ ಬಿಸಿಲಿಗೆಲ್ಲ ಒಣಗೋಯ್ತು. ಇನ್ನು ಕಟ್ ಮಾಡಿ ಇನ್ನೊಂದ್ಸತಿ ನೀರೆಲ್ಲ ಹಾಕಬೇಕು. ಹುಳಿ ಹಣ್ಣಾಗಿತ್ತು ಒಂದ್ಸತಿ ಹಣ್ಣಾಗಿತ್ತು ಅದು ಹುಳಿ. ಇದು ನೋಡಿ ಎಷ್ಟು ಸಕ್ಕತ್ತಿದೆ ಹೂವು. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಕೊಟ್ಟಿದ್ದು, ದಿವ್ಯಾ. ಥ್ಯಾಂಕ್ ಯು ದಿವ್ಯಾ. ಎಷ್ಟು ಬ್ಯೂಟಿಫುಲ್ ಫ್ಲವರ್ ಆಗಿದೆ. 1 2 3 4 ಇದೊಂದು 5 ಹೂ ಇದೆ ಇದರಲ್ಲಿ. 5 ಇದು ಮುಗ್ಗಿದೆ ಮತ್ತು ತುಂಬ. ಇಲ್ಲಿ ನೋಡಿ ಚೆಂದ ಕಾಣಿಸ್ತದಲ್ಲ. ಅದು ಯಾವ ಆ್ಯಂಗಲಿಂದ ಬೇಕಾದ್ರೂ ಫೋಟೋ ತಕ್ಕೋಬೋದು. ಹಿಂಗೆಲ್ಲ ಬನ್ನಿ. ಚರಿ ಅಂತ ಮಾಡ್ತಿದ್ದೆ ನೋಡು. ಇಲ್ಲೆಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ನಿಂತ್ಕೊಂಡ್ರೆ ನಮ್ಮ ಚರಿ ಗಿಡ ಇಡೋದಿಲ್ಲ. ಒಬ್ರು ಕತ್ತೆ ಮುಚ್ಚಿ ಓಡೋಗ್ತಾರೆ. ನಾನು ವಿಡಿಯೋ ನೋಡಿದ್ರಿ ಅಲ್ಲ ಮಗಳು. ಪಪ್ಪಾಯ ಕೊಡಿದ್ರು. ಸರಿ ಹಾಯ್. ಏನು ಮಾಡ್ತಿದ್ದೀರಾ? ಸರಿ ನೆನ್ನೆ ಇಲ್ಲ ನೋಡಿ ಅಂತ ಮಾಡ್ತಿದ್ದೆ ನೋಡಿ. ಎಷ್ಟು ಜೋರಿದಾನೆ ಇದೆ ನೋಡಿ. ಬಾ. ಆಯ್ತಾ ಕೆಲಸ ಆಯ್ತಾ? ಮುಗಿತಾ ಕೆಲಸ? ಕೊಡು ಮಮ್ಮಿ ಕೊಡಿ. ಇಲ್ಲಿ ಬೇಕಾದ್ರೆ ಸಾರು ಮಾಡೋಣ. ಕೊಡು ಕೊಡು ಮಗಳು. ಜಾಣ ಮಗಳು ಕೊಡು ನನಗೆ. ಮುದ್ದು ಮಗಳು ಕೊಡು ನನಗೆ. ಇದು ಕೊಡಿ ಬಂಗಾರ. ಇಲ್ಲ ನನಗೆ. ಹಾಗೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆಗಿದ್ಮೇಲೆ ಸ್ವಲ್ಪ ಬಟ್ಟೆ ಇದು ತೊಳೆಯೋದು, ಅದನ್ನು ವಾಶ್ ಮಾಡ್ತಾಯಿದ್ದೆ. ಎಲ್ಲ ಬಟ್ಟೆನೂ ಕೂಡ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ. ಕೆಲವೊಂದು ಬಟ್ಟೆನ ನಾನು ಹ್ಯಾಂಡ್ ವಾಶ್ ಮಾಡ್ತೇನೆ. ಚರಿದಾಗಿರ್ಬೋದು, ನಂದಾಗಿರ್ಬೋದು, ಈ ಥರದ್ದೆಲ್ಲ. ಅಂದರೆ ಚರಿ ಈಗ ಅಂಬೆ ಇರೋದ್ರಿಂದ ಕಾಲು ಸಿಕ್ಕಾಪಟ್ಟೆ ಪ್ಯಾಂಟೆಲ್ಲ ಹಾಕಿದ್ರೆ ನೀಲ ಹತ್ರ ತುಂಬಾ ಕೊಳೆ ಆಗ್ತದೆ, ಮಣ್ಣಾಗ್ತದೆ. ಅದಕ್ಕೆ ಸ್ವಲ್ಪ ಪ್ಯಾಂಟ್ಗಳಿದ್ದರೆ ಆ ಥರದ್ದೆಲ್ಲ ಇದ್ದರೆ ಹ್ಯಾಂಡ್ ವಾಶ್ ಮಾಡ್ತೀನಿ. ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಆಗೋದಿಲ್ಲ ಅಂತ. ಮಣ್ಣಲ್ಲೆಲ್ಲ ಆಟಾಡ್ತಾನಲ್ವ, ಹಾಗಾಗಿ ಕೆಲವೊಂದು ಬಟ್ಟೆಗಳನ್ನ ವಾಷಿಂಗ್ ಮಿಷನ್ನೇ ಹಾಕ್ತೀನಿ. ನನ್ನ ರೆಗ್ಯುಲರ್ ಆಗಿರ್ಬೋದು ಅಂತ ನಮ್ಮ ಮನೆಯವ್ರ ರೆಗ್ಯುಲರ್ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷನ್ನಿಗೆ ಹಾಕ್ತೀನಿ. ಆ ಥರ. ಇಲ್ಲಿ ಅತ್ತೆ ಈಗ ಗೇರ್ ಬೀಜ ಸೀಸನ್ ನಮ್ಮ ಕಡೆ, ಗೋಡಂಬಿದು ನಮ್ಮ ಮನೇಲಿ ತುಂಬಾ ಬಿಡ್ತದಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ಇಲ್ಲಿ ಹೆಕ್ಲಿಕ್ಕೆ ಬಂದಿದ್ದಾರೆ. ಕೆಲವೊಂದು ಹಣ್ಣೆಲ್ಲ ಬೀಳ್ತದೆ, ಹಾಗಾಗಿ ಅಲ್ಲೇ ನಮ್ಮ ರಾಣಿ ಒಳ್ಳೆಯ ಒಂದು ಆಕಳು ಕರ ಬಂದಿತ್ತು, ಅದರೊಟ್ಟಿಗೆ ಕೊಂಬಣೆ ಮಾಡ್ತಾ ಉಂಟು. ಅದಾದಮೇಲೆ ಮತ್ತೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಮತ್ತೆ ಮೇಲ್ಗಡೆ ಬಂದೆ ಟೆರೆಸ್ಗೆ ಬಂದು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಕೆಲಸದವ್ರಿಗೆ ಹೇಳಿದ್ವಿ, ಅವ್ರು ಬರಲಿಲ್ಲ. ಅವ್ರು ಬರೋ ತನಕ ವೆಯ್ಟ್ ಮಾಡೋಷ್ಟು ಪೇಷನ್ಸು ಇರಲಿಲ್ಲ. ಮತ್ತು ಗಿಡಗಳು ಆಲ್ರೆಡಿ ರೆಡಿ ಆಗಿರೋದ್ರಿಂದ ಕಾಯ್ತಾ ಕೂತ್ಕೊಳ್ಳೋದು ಬೇಡ ಅಂಥೇಳಿ ನಾನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಚರಿ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತದೆ, ಯಾಕಂದರೆ ಮಧ್ಯ ಅಳೋದು, ತಿನ್ನಿಸೋದು, ಉಣ್ಸೋದು ಇವೆಲ್ಲ ಇರ್ತದೆ. ಸ್ವಲ್ಪ ಅತ್ತೆ ಅದಕ್ಕೆ ಹೆಲ್ಪ್ ಮಾಡೋದು, ತಮ್ಮನ ಇಟ್ಕೊಳ್ಳಿಕ್ಕೆ ಮತ್ತು ಅವನ ಜೊತೆ ಆಟ ಆಡ್ಕೊಳ್ಳಿಕ್ಕೆಲ್ಲ, ಆಟ ಆಡಿಸ್ಲಿಕ್ಕೆ, ಮಲಗಿಸೋದು, ಈ ಥರದ್ದೆಲ್ಲ ಹೆಲ್ಪ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಈಸಿನೇ ಆಯಿತು ಅಂತಲೇ ಹೇಳ್ಬೋದು. ಕ್ಲೀನ್ ಮಾಡೋದು ಸಿಕ್ಕಾಪಟ್ಟೆ ಕೊಳೆ ಇತ್ತು. ತುಂಬ ದಿನ ಆಗೋಗಿತ್ತು ಕ್ಲೀನ್ ಮಾಡಿದವಾಗಿಂದ. ಅಂದರೆ ಕಸ ತೆಗೆದು ಒರೆಸೋದಷ್ಟೇ ಮಾಡ್ತಾಯಿದ್ವಿ. ಈ ಥರ ಫುಲ್ ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಸರಿ ಅಂತೇಳಿ ಕ್ಲೀನೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಮಧ್ಯ ಮೇಲೆ ಸ್ಟಾರ್ಟ್ ಮಾಡಿರುವಂಥದ್ದು ಪೂರ್ತಿ ಸೆಟಪ್ ಆಗಿದ ಮೇಲೆ ಯಾವ ಥರ ಕಾಣಿಸ್ತದೆ ಅಂಥೇಳಿ ನಿಮಗೆ ತೋರಿಸ್ತೇನೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು. ಈಗ ನಂಗೆ ಮಾಡಬೇಕಾದ್ರೆ ಅನ್ನಿಸ್ತಾ ಇತ್ತು, ಯಾವಾಗ ಮುಗೀತದೆ, ಯಾವಾಗ ಫಿನಿಶಿಂಗ್ ನೋಡ್ತೀನಿ ಅಂತ. ಆಮೇಲೆ ಸ್ವಲ್ಪ ಈ ಥರ ಕಟ್ ಪೀಸ್ಗಳನ್ನ ಮಾಡ್ಕೊಂಡಿದ್ದೆ ಮ್ಯಾಟನ್ನ. ಯಾಕೆಂದರೆ ನಾವು ಫಾಟ್ಗಳನ್ನ ಇಟ್ಟರೆ ಫಾಟಲ್ಲಿ ನೀರು ಹಾಕಿದವಾಗ ಕೆಳಗಡೆ ಬೀಳ್ತದೆ, ಮತ್ತು ಫುಲ್ ರಾಡಿ ಆಗೋಗ್ತದೆ. ಮ್ಯಾಟ್ ಇಟ್ಟವಾಗ ಮ್ಯಾಟ್ ಮೇಲೆ ಬೀಳ್ತದೆ ನೀರು, ಕೆಳಗಡೆ ಏನೂ ರಾಡಿ ಆಗೋದಿಲ್ಲ ಅನ್ನೋ ಸಲುವಾಗಿ ಈ ಥರ ಮ್ಯಾಟ್ನ ಹಾಕಿ ಸ್ಟ್ಯಾಂಡ್ನ ಜಸ್ಟ್ ಫಿಕ್ಸ್ ಮಾಡಿದ್ದೆ. ನೋಡ್ಬೋದು, ಈ ಥರ ಸ್ಟ್ಯಾಂಡ್ಗಳನ್ನೆಲ್ಲ ಬುಕ್ ಮಾಡಿದೆ, ತೋರಿಸಿದೆ ಅಲ್ವಾ ನಿಮಗೆ. ಈ ಥರ ಫಿಕ್ಸ್ ಮಾಡಿದೆ. ಇದೆಲ್ಲ ನೀವು ನೋಡಿರ್ತೀರ, ನಾನು ನಮ್ಮ ಮನೆಯಲ್ಲಿ ಹಾಲಲ್ಲಿ ಹಾಕಿದ್ದೆ. ಅದನ್ನೆಲ್ಲ ಎತ್ಕೊಂಡು ಬಂದು ನಾನು ಇವಾಗ ಇಲ್ಲೇ ಫಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹಾಲಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಚರಿ ಆಟ ಆಡೋದ್ರಿಂದ ಎಲ್ಲರೂ ಮೈಮೇಲೆಲ್ಲ ಕೆರ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ಇಲ್ಲೇ ನಾನು ಹಾಕಿರುವಂಥದ್ದು. ತುಂಬ ಚೆಂದ ಕಾಣಿಸ್ತಾ ಉಂಟು. ನಿಮಗೆ ಪೂರ್ತಿ ಆದಮೇಲೆ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸಂಡೇ ಫುಲ್ ವರ್ಕ್ ಡೇ ಅಂತಲೇ ಹೇಳ್ಬೋದು. ಹೇಗಿತ್ತು ಅಂತ ಕಮೆಂಟ್ ಮಾಡಿ.